ತನಕ ಅಮ್ಮಂಗೆ ಬಿಡ್ತಿರ್ಲಿಲ್ಲ ಅವರು. ನೋಡಿ ಅದೇ ಮೊನ್ನೆ ಅಮ್ಮ ಸತ್ತಾಗ ಮೊದಲನೇ ಸೀರೆ ಅಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ತವರು ಮನೆ ಅಂದಂಗೆ ಮೊದಲನೇದು ತಗೊಂಬಂದು ಅರ್ಧ ಗಂಟೆಗೆಲ್ಲ ಅಲ್ಲಿಂದ ಅಮ್ಮನಿಗೆ ಸೀರೆ ತಂದುಕೊಟ್ರು. ಹಾಂ, ಯೆಲ್ಲೋ ಕಲರ್ದು. ಅದಾದಮೇಲೆ ನೋಡಿ ಅವರು ಎಷ್ಟು ಜನಕ್ಕೆ ಯೋಗ ಬರುತ್ತೆ. ಇಲ್ಲಿ ಕಾರಂಜಿ ಆಂಜನೇಯಕ್ಕೆ ಹೋಗ್ತಾಯಿದ್ರು, ಅಲ್ಲಿ ಪುರೋಹಿತರು ಬಂದರು. ಅವರು ಅಮ್ಮನಿಗೆ ಕೊನೆ ಸೀರೆ ಸೀತಮ್ಮನವ್ರ ಅವ್ರ ಹೆಸರು ಸೀರೆ ಅಮ್ಮನವ್ರಿಗೆ ಇದು ಸೀತಮ್ಮನವ್ರಿಗೆ ಉಡ್ಸಿರೋ ಸೀರೆ ಉಡ್ಸಿ ಅಂತ ತಂದು ಕೊಟ್ಟರು. ಆಮೇಲೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋರು ನಮ್ಮಮ್ಮ. ಅವರು ನೋಡಿಯಮ್ಮ ಇದು ಕೊನೆ ಸೀರೆ ಅವ್ರಿಗೆ ಉಡ್ಸಿ ಕಳಿಸಿ ಅಂತ ಅಂದರು. ಆಮೇಲೆ ಇನ್ನೂ ಒಂದು ಯಾವುದೋ ದೇವಸ್ಥಾನದಲ್ಲಿ ಕಳಿಸಿದ್ರು. ಅಷ್ಟೇ ಅಲ್ಲ ನೋಡಿ, ನಾವು ದಾರಿನಲ್ಲಿ ಇಲ್ಲಿಂದ ಹಾಸನ ಹೊಳೆನರಸೀಪುರಕ್ಕೆ ಹೋಗೋ ತನಕ ಮಡ್ಲಕ್ಕಿ ಅಂತೇಳಿ ಪಾಪ ಆಯಾ ಊರಲ್ಲಿ ಅವ್ರ ಪ್ರೀತಿಗೆ ತಕ್ಕನಾಗ ಒಂದೊಂದು ಸೀರೆ ಇಟ್ಟು ಮಡ್ಲಕ್ಕಿ ಕೊಟ್ಟಿದ್ದಾರೆ ಅಮ್ಮನಿಗೆ. ಇದಕ್ಕೆ ಎಷ್ಟು ಜನ ಹೆಣ್ಮಕ್ಳಿಗೆ ಯೋಗ ಸಿಗುತ್ತೆ ಹೇಳಿ ಇದನ್ನು. ಅದು ಯಾವುದೋ ನಮಗೆ ಯಾವ ದೈವಿಕ ಶಕ್ತಿ ಅವ್ರನ್ನ ಕರ್ಕೊಂಡೋಗಿದೆಲ್ಲ ಮಾಡಿಸ್ತೋ ನಮಗಂತೂ ಗೊತ್ತಿಲ್ಲ. ಅಥವಾ ಅವ್ರು ಮಾಡಿದ ಪೂಜೆ ಫಲನೋ ಅದು ಗೊತ್ತಿಲ್ಲ ನಮಗೆ. ಯಾರು ಈ ಥರ ಅಂದಾಜು ಮಾಡಿರಲಿಲ್ಲ ಅವರಿಗೆ ಇಂಥ ವಿದಾಯ ಸಿಗತ್ತೆ ಕೊನೆಗಳಿಗೆಲ್ಲ ಅವರ ಕೊನೆ ಪಯಣದಲ್ಲಿ ಅಂತ. ಯಾರು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಅಮ್ಮನಿಗೂ ಅದು ಮನಸ್ಸಿನಲ್ಲಿ ಇರಲಿಲ್ಲ ಅನಿಸುತ್ತೆ. ಅಷ್ಟು ದೊಡ್ಡ ಜನದ ಮನಸ್ಸಿಗೆ ಗೆದ್ದಿದ್ದೀನಿ ಅನ್ನೋದು. ನಾನು ಇಲ್ಲಿ ಬೆಂಗಳೂರಲ್ಲಿ 12 ಗಂಟೆಗೆ ಕೂತಿತ್ತು, ಮಧ್ಯಾಹ್ನ ಬೆಳಗ್ಗೆ 5 ಗಂಟೆಗೆ ತಲುಪೋದ್ರಲ್ಲೂ ಅಲ್ಲಿ ತನಕನೂ ನೋಡಿದ್ದೀನಿ. ಕೆಲವು ಮಧ್ಯದಲ್ಲಿ 3 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಜನ ನಿಂತಿರೋದಿರಲಿ, ಅವರ ತಂದೆ ಭುಜದ ಮೇಲೆ ಸೊಂಟದ ಮೇಲೆ ತಾಯಿ ಸೊಂಟದ ಮೇಲೆ ಇರೋ ಮಕ್ಕಳು ಕೈ ಮುಗೀತಾರೆ ಅಂದರೆ ಅವ್ರ ಮನೆಯೊಳಗೆ ನಮ್ಮ ತಾಯಿ ಬಗ್ಗೆ ಎಂಥ ಒಳ್ಳೆ ಮಾತು ಹೇಳಿರ್ಬೋದು ಅವರೆಲ್ಲ ತಂದೆ ತಾಯಿಗಳು ಅಂದ್ಕೊಂಡೆ. ನಿದ್ದೆ ಮಾಡ್ಬೋದಿತ್ತು ಆ ಮಕ್ಕಳು, ಎದ್ದಿರ್ತಿದ್ರು, ಸುಮ್ಮನೂ ನೋಡ್ಬೋದಿತ್ತು. ಬಟ್ ಯಾವ ಮಕ್ಕಳು ನಾನು ಹಾಗೆ ನೋಡಿದ್ದೀನಿ ನಿಂತಿರಲಿಲ್ಲ, ಎಲ್ಲ ಕೈ ಮುಗಿತಿದ್ರು. ಚಿಕ್ಕ ಮಕ್ಕಳು. ಅವ್ರ ಮನಸ್ಸಿನಲ್ಲೇ ಅಮ್ಮನಿಗೆ ಒಂದು ಕೊನೆಯದೊಂದು ನಮನ ಹೇಳಬೇಕು ಅಂದರೆ ಆ ಮನೆಯೊಳಗಿನ ವಾತಾವರಣ ಹೆಂಗಿರ್ಬೋದು ಇವ್ರ ಬಗ್ಗೆ, ಅದನ್ನು ಕಣ್ಣಾರೆ ನೋಡ್ಬಿಟ್ಟೆ ನಾನು. ಕಣ್ಣಾರೆ ಊಟದ ವಿಚಾರ ಬರೋದು ತುಂಬಾ ಬಂದವರೆಲ್ಲ ಮಾತಾಡ್ತಿದ್ದು, ಈ ಬಂದವರು ಎಲ್ಲರೂ ಊಟ ಮಾಡಿದಂತ ಕೇಳ್ತಿದಂತ ಒಂದು ಅದೊಂದು. ಎರಡನೇದು, ನಿಮ್ ಜೊತೆ ಒಟ್ಟ ಎಲ್ಲ ಕೂತು ಊಟ ಮಾಡುವಾಗ ಏನೇನ್ ಮಾತಾಡ್ತಾ ಇದ್ರು ಆ ಥರದ್ದು ಶೇರ್ ಮಾಡ್ಕೊಂಡು. ಮತ್ತೆ ಬಂದವರಿಗೆ ಮಡು ತುಂಬಿ ಕಳಿಸ್ತಿದ್ರು, ಹೆಣ್ಮಕ್ಳು ಯಾರೇ ಬಂದ್ರು ಮಾಡಿದ್ರು. ಅವ್ರು ಹೌದು, ಖಂಡಿತ. ಅವರು ಫಸ್ಟ್ ಯಾರೇ ನಮ್ಮ ಮನೆಗೆ ಬರಲಿ, ಎಂಥ ಹಳ್ಳಿ ಬಡವ್ರು ಬರಲಿ ಶ್ರೀಮಂತರು ಬರಲಿ ಯಾರೇ ಬರಲಿ, ಎಲ್ರಿಗೂ ಫಸ್ಟ್ ಫ್ರೆಶ್ಶಾಗಿ ಕೇಳ್ತಾ ಇದ್ದಿದ್ದು ತಿಂಡಿ ತಿಂದ್ರ, ಊಟ ಆಯಿತಾ, ಕಾಫಿ ಕುಡಿದ್ರ. ಅವರು ಇದನ್ನು ಒಂದ್ಸತಿ 11 ಗಂಟೆಗೆ ಬಂದಿದ್ರು, ತಿಂಡಿ ಆಯಿತಾ ಅನ್ನೋರು. ನಾನೇ ತಮಾಷೆ ಮಾಡಿ, ಅಮ್ಮ 11 ಗಂಟೆಗೆ ತಿಂಡಿ ಆಯಿತಾ ಕೇಳ್ತಿರಲ್ಲಮ್ಮ, ಅವ್ರು ತಿಂಡಿ ತಿಂದೆ ಬಂದಿರ್ತಾರೆ ಅಂದರೆ, ನಿಂಗೆ ಗೊತ್ತಾಗಲ್ಲ ಪಾಪ ಅವ್ರು ಹಳ್ಳಿಯಿಂದ ಬಸ್ ಹಿಡಿದೋದಕ್ಕೆ ಎಷ್ಟೊತ್ತಿಗೆ ಬಂದಿರ್ತಾರೋ ಏನೋ, ನಿಂಗೇನು ಗೊತ್ತು ಪಾಪ ತಿಂದಿರಲ್ಲ ಸುಮ್ಮನಿರೋ ಅಂತ. ತಿಂದಿಲ್ಲ ಅಂತೇಳಿದ್ರೆ ನೀವು ಕೂಗೋರು ತಿಂಡಿ ತೊಗೊಂಬ ಅಂತ. ನಾನು ಈ ಮನೆಗೆ ಬಂದಾಗಿದ್ದೀನಿ 15 ವರ್ಷದಿಂದ ಹೇಳ್ತಾಯಿದ್ದೀನಿ ನೋಡಿ. ನಮ್ಮ ಅಡುಗೆ ಅಂತ 5 ನಿಮಿಷ ಲೇಟಾಗಿ ಹೋದರೆ ಅವರೇ ಸೀರೆ ಹಿಂಗೆ ಇಟ್ಕೊಂಬಿಟ್ಟು ದಡ ಅಡುಗೆ ಮನೆ ಒಳಗೆ ಹೋಗ್ಬಿಡೋರು. ಕೈಯಲ್ಲಿ ಅವರೇ ಇಟ್ಕೊಂಬಂದು ಕೊಟ್ಟು ಮಾಡಿ ಅವ್ರಿಗೆ ಕಾಫಿ ಕೊಟ್ಟು ಆಮೇಲೆ ಕೂಡಿಸ್ಕೊಂಡು, ಯಾಕಪ್ಪ ಏನು ಬಂದಿದೆಯಾ, ಯಾಕೆಂದ್ರೆ ಅಪ್ಪ ಅನಿಸ್ತಿ ಸಿಗದೆ ಹೋದರೆ ಇವರೇ ಎಲ್ಲ ನೋಡ್ಕೋದು. ಸಿಕ್ಕಿದ್ರೂ ನಮ್ಮ ಅಮ್ಮನಿಗೆ ಏನಾದ್ರು ಕೆಳಗಡೆ ಎದುರ್ಕೊಂಡ್ರೆ ಇದೇ ಪ್ರಶ್ನೆ. ಊಟದ ಟೈಮಲ್ಲಿ ಬಂದರೆ ಊಟ, ಸಾಯಂಕಾಲ ಬಂದರೆ ಸ್ವೀಟು ಕಾಫಿ ಟೀ ಇಂಥದ್ದು ಕೊಟ್ಟೋದು. ಹೆಂಗಸರು ಬಂದರೆ ಕುಂಕುಮ ಕೊಡದೆ ಕಳಿಸೇ ಇಲ್ಲ ಅವರು. ನಾನು ನೋಡ್ದಂಗೆ ಎಷ್ಟೇ ಅರ್ಜೆಂಟ್ ಇದ್ರೂ ಇವಾಗ ದೇವಸ್ಥಾನಕ್ಕೋ ಎಲ್ಲ ಹೊರಗಡೆ ಹೋಗ್ತಿದ್ದಾಗೆ ಬಂದರೆ, ಬನ್ನಿ ಒಳಗಡೆ ಇದನ್ನು ಕೇಳ್ಕೊಂಬಿಟ್ಟು ಕೂಗು ಹೇಳೋರು, ಅವ್ರಿಗೊಂಚೂರು ಕಾಫಿ ಕೊಟ್ಟು ಕುಂಕುಮ ಕೊಟ್ಬಿಟ್ಟು ಕಳಿಸು ಅಂತ. ಬಟ್ ಊರಿಂದ ಬಂದವ್ರಿಗೆ ಮಾತ್ರ ಸೀರೆ ಇಟ್ಟೇ ಕೊಡಬೇಕಿತ್ತು ಅವ್ರಿಗೆ. ಸೀರೆ ಇಲ್ಲ, ಬ್ಲೌಸ್ ಪೀಸ್ ಆದರೂ ಇಡಬೇಕಿತ್ತು. ಬರೀ ಹಣ್ಣು ಕಾಯಿ ಅಷ್ಟರಲ್ಲಿ ಅವ್ರಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಅವ್ರಿಗೆ. ಏನಾದರೂ ಒಂದು ಆಸೆ ಇಲ್ಲ, ಏನಾದರೂ ಒಂದು ಕನಸು, ಫ್ಯೂಚರ್ ಮಕ್ಕಳಾಗಿರ್ಬೋದು ಅಥವಾ ರಾಜಕೀಯ ಏನಾದರೂ ಒಂದು ಕನಸಿತ್ತು ಅವ್ರಿಗೆ, ಏನಾದರೂ ಮಕ್ಕಳ ಬಗ್ಗೆ ಆ ಥರ ಏನಿಲ್ಲ. ಅವ್ರಿಗೆ ಕನಸೇನಾದರೂ ಇದೆ, ನನ್ನ ಮಕ್ಕಳೆಲ್ಲ ಒಳ್ಳೆ ದಾರಿಲಿ ನಡಿಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋದು ಒಂದೇ ಅವ್ರದ್ದು ಮನಸ್ಸಿನ ಆಸೆ. ಬಿಟ್ಟರೆ ಇನ್ನು ಬೇರೆ ಥರದ್ದು ಅವ್ರು ಯಾವತ್ತೂ ಮಾಡ್ತೀವಿ. ಕೊನೆಯ ದಿನಗಳು ಹೆಂಗಿತ್ತು ಶೇರ್ ಮಾಡ್ಕೊಳ್ಳೋದಾದ್ರೆ ಸಾಧ್ಯ? ನೋಡಿ, ಆಗಲೂ ಸಹ
ನಾವು ಜೊತೆಗೇನಾದರೂ ಇದ್ದರೆ ಅವ್ರು ಊಟದ ಟೈಮಲ್ಲೂ ಅವರೇ ಸ್ವಲ್ಪ ಬೇಡ ಬೇಡ ಅಂತ ಕಷ್ಟದಲ್ಲಿ ಊಟ ಮಾಡೋರು. ಏಕೆಂದರೆ ಇಷ್ಟಪಡ್ತಿರ್ಲಿಲ್ಲ. ಎಷ್ಟೋ ಸರಿ ನನಗೆ ಊಟನೇ ಬೇಡ ಅಂತ ಹಠ ಹಿಡಿಯೋರಲ್ಲ. ಅಪ್ಪ ಹೇಳಿ ಊಟ ಮಾಡಿಸಿದ್ರು ನಾವು ಪಕ್ಕದಲ್ಲಿದ್ದರೆ ಕೇಳೋರು, ನೀವು ಊಟ ಮಾಡಿದೆ 2 ತುತ್ತು ಅವ್ರು ತಿಂತಿದ್ದು ಅಷ್ಟರಲ್ಲಿ ನೀವು ಊಟ ಮಾಡಿದೆಯಾ, ಮೊದಲು ಊಟ ಮಾಡ್ಕೊಂಬರೋವು, ಆಮೇಲೆ ನಾನು ಮಿಕ್ಕಿದ ಊಟ ಮಾಡ್ತೀನಿ. ಅದು ಒಂದಿತ್ತು ಯಾವಾಗಲೂ ಅವರಿಗೆ. ಅದು ಅಲ್ಲ ಆಗಳಿಗೆನೂ ಅದೇನೇ ಅವರಿಗೆ ಮನಸ್ಸಿನಲ್ಲಿ. ಲಾಸ್ಟ್ 1 ವರ್ಷದಿಂದ ಅವರು ಅನಾರೋಗ್ಯ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಇದ್ರು ಮನೆಯಲ್ಲಿ, ಯಾವ ರೀತಿ ನಿಮ್ಮ ಜೊತೆ ಎಲ್ಲ ಕಮ್ಯುನಿಕೇಟ್ ಏನಾದರೂ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋ ವಿಚಾರ? ಬಟ್ ಅವ್ರಿಗೆ ಒಂದು ನೋವಾಗೋದು, ನಾನು ಇಷ್ಟೆಲ್ಲ ಇದು ಮಾಡ್ತಿದ್ದೆ, ನನಗೆ ಏನಕ್ಕೆ ಈ ಶಿಕ್ಷೆ ಸಿಕ್ತು ಅಂತ ಒಂದು ಪ್ರಶ್ನೆ ಅವ್ರಿಗಿತ್ತು, ಒಂದಿತ್ತು. ಬಟ್ ಇವಳು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ತುಂಬ ಕಾಳಜಿ ವಹಿಸೋಳು. ಕರೋನಾ ಬಂದ ಟೈಮಲ್ಲಿ ಅವಳು ಎಷ್ಟೆಷ್ಟೋ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಳು. ಒಂದು ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರುತ್ತೆ, ಯಾಕೆಂದರೆ ಎಲ್ಲ ಕಡೆಯಿಂದ ಹೋಗಿ ಬಂದಿರ್ತಾರಲ್ಲ, ಅದು ಒಂದೇ ಸಮ ಇರಲ್ಲ, ಅದು ನಮಗೆ ಗೊತ್ತಿರಲ್ಲ. ನೋಡೋಕ್ಕೆ ನಾವು ಚೆನ್ನಾಗೇ ಇರ್ತೀವಿ, ಒಳಗಡೆ ಹೇಗಿರುತ್ತೆ, ನಾವೇನು ಕ್ಯಾರಿ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ಬಂದವ್ರನ್ನ ಆದಷ್ಟು ಅವಾಯ್ಡ್ ಮಾಡೋಳು. ಒಂದು ಚೂರು ಕಿಟಕಿಲಿ ಕಂಡ್ರೆ ಸಾಕು ಕರೆದು ಬಿಡೋರು. ಆಮೇಲೆ ತಕ್ಷಣವೂ ಕಳಿಸಿಲ್ಲ. ಇವಳು ಹಾಗೂ ಹೇಳೋಳು, ಅಮ್ಮ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡಿ, ಎಷ್ಟೊತ್ತಾದರೂ ಮಾತಾಡಿ, ಮಾಸ್ಕ್ ತೆಗಿಬೇಡಿ ನೋಡು. ಆಮೇಲೆ ಕರೆದ ಮೇಲೆ ಇವರು ಇಲ್ಲಿದಲ್ಲ ಹಾಸನ ತನಕದ ಮದುವೆಗೂ ಹೋಗೋರು. ಇವಳು ಹಂಗೂ ಅನ್ನೋಳು, ಅಮ್ಮ ನೀವು ಚಿಕ್ಕ ವಯಸ್ಸಲ್ಲಮ್ಮ, ಇನ್ನು ನೋಡಿ ನೀವು ಆರೋಗ್ಯ ಒಂದು ವಯಸ್ಸು ಎರಡೂ ರೆಸ್ಪೆಕ್ಟ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋರು. ಕೇಳ್ತಿಲ್ಲ. ಅವ್ರಿಗೆ 1 ಅಲ್ಲ 2 ಅಲ್ಲ 3 ಸರಿ ಅವರಿಗೆ ಕರೋನಾದಾಗಿತ್ತು. ದಟ್ಸ್ ದ ಮೇಜರ್ ಇಶ್ಯೂ. ಲಂಗ್ಸ್ದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಫಿಟ್ ಇತ್ತು ಅವರಿಗೆ. ಅಂದರೆ ಅದೇನಂತಿದ್ರೆ ಇಟ್ ಎಫೆಕ್ಟ್ಸ್ ಲಂಗ್ಸ್. ಅದು 1, 2 ಅಲ್ಲ 3 ಸರಿ ಆಯಿತು ನೋಡಿ. ಅದಕ್ಕೆ ಅವ್ರಿಗೆ ಉಸಿರಾಟದ ತೊಂದರೆ ಆಗಿದ್ದಲ್ಲಿ ಮೇಜರ್ ಅದು. ಇವಳಿಗೆ ಇವಳಿಗೂ ಅವ್ರಿಗೂ ಎಷ್ಟೋ ಸರಿ ಆರ್ಗ್ಯುಮೆಂಟ್ ಆಗೋದು. ನಾ ಕಡೆಗನ್ವೆ ಬಿಟ್ಬಿಡು, ಯಾಕೆ ಇದು ಮಾಡ್ತಿ, ಏನಾದರೂ ಇದನ್ನು ಅನುಭವಿಸೋ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಆದ್ರೂ ಅದು ವಿಧಿ ಬಿಡಲಿಲ್ಲ ಅವರಿಗೆ. ಅದು ಫಸ್ಟ್ ಬೇಸಿಕ್ಕಾಗಿ ಅವ್ರಿಗೆ ಲಂಗ್ದು ಪ್ರಾಬ್ಲಮ್ ಆಗಿದ್ದು ಬಿಕಾಸ್ ಆಫ್ ದಿಸ್. ತುಳಸಿ ಅಂದ್ರೆ ಅಮ್ಮವ್ರಿಗೆ ಭಾರಿ ಇಷ್ಟ ಅಂತೆ. ತುಳಸಿ ಪೂಜೆ, ತುಳಸಿ ಅದು ಒಂದು. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಏನಾಯಿತು ಅಂದರೆ, ಒಂದು ಸರಿ ಮನೇಲಿ ಸಣ್ಣದಾಗಿ ಬಿದ್ದರು, ಫಸ್ಟ್ ಟೈಮ್ ಬಿದ್ದರು. ಆವಾಗ ಸ್ವಲ್ಪ ಅಲರ್ಟ್ ಆದರು, ಓಡಾಡಬೇಕನ್ನ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಬೈ ಚಾನ್ಸ್ ಇನ್ ಸ್ಪ್ಯಾನ್ ಆಫ್ 6 months ಅನಿಸುತ್ತೆ, ಸೆಕೆಂಡ್ ಟೈಮ್ ಬಿದ್ದಾಗ ಅವರಿಗೆ ಸ್ವಲ್ಪ ಭಯ ಶುರುವಾಯಿತು. ಓಡಾಡುವಾಗ ಬಿದ್ದರೆ ಮಾಡಿದ್ರೆ ನನಗೆ ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ, ತಲೆಗೆ ಆ ಟೈಮಲ್ಲಿ ಸ್ವಲ್ಪ ಜಸ್ಟ್ ತಲೆಗೆ ಮಿಸ್ ಆಗಿತ್ತು ಅವರಿಗೆ. ಆ ಇದರಲ್ಲಿ ಅವ್ರಿಗೊಂಚೂರು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅವರ ಧೈರ್ಯ ಕಳ್ಕೊಂಡ್ರು ಅನಿಸುತ್ತೆ. ಈ ರೀಸನ್ಸಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದ್ದು ಇದಾಗಕ್ಕೆ ಶುರುವಾಯಿತು. ತುಳಸಿ ಪೂಜೆ ಮಿನಿಮಮ್ ಅರ್ಧ ಗಂಟೆ ಮಾಡೋರು ಬೆಳಗ್ಗೆ ಹೊತ್ತು. ಯಾಕೆ ತುಳಸಿ ಪೂಜೆ ಮಾಡಬೇಕಂದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡೋರು. ಆಮೇಲೆ ತುಳಸಿಗೆ ಎಲ್ಲ ಅರಿಶಿನ ಕುಂಕುಮ ಹೂವು ಮತ್ತು ಒಂದಷ್ಟು ಶ್ಲೋಕಗಳಲ್ಲೂ ಹೇಳ್ಕೊಂಡು ಎಲ್ಲ ಮಾಡಿಕೊಂಡು ಮಿನಿಮಮ್ ಅರ್ಧ ಗಂಟೆ ತುಳಸಿ ಪೂಜೆ, ಸೂರ್ಯನ ಪೂಜೆ ಮಾಡ್ತಾಯಿದ್ದಿತ್ತು ಡೈಲಿ. ಮತ್ತು ಸಾಯಂಕಾಲ 1 ಸತಿ 2 ಸತಿ ತುಳಸಿ ಪೂಜೆ ಮಾಡದೆ ಎಂಥ ಅರ್ಜೆಂಟೇ ಇದ್ದರೂ ತುಳಸಿ ಪೂಜೆ ಮಾತ್ರ ಮಾಡದೆ ಹೊರಗಡೆ ಹೋಗ್ತಾರೆ. ಅದು ಪೂಜೆ ಹತ್ರವಾಗಂತೂ ಮಾಡ್ತಿರ್ಲಿಲ್ಲ, ಯಾವುದು ಅರ್ಜೆನ್ಸಿ. ಒಂದು ಸಿಸ್ಟಮ್ ಇತ್ತು, ಅದೇ ಬೆಳಗ್ಗೆ ಅವರು 4:15 ಹೇಳೋ ಅಭ್ಯಾಸ. ಎದ್ದು ಎಲ್ಲ ದೇಣಿ ಮುಗಿಸ್ಕೊಂಡು 8 ಗಂಟೆ 7:30 8 ಗಂಟೆಗೆ ದೇವ್ರ ಮನೆಗೆ ಬರೋರು. ಬಂದರೆ 1 ಗಂಟೆಯಿಂದ 2 ಗಂಟೆ ತನಕ ಆಲ್ಮೋಸ್ಟ್ ಪೂಜೆನಲ್ಲೇ ಕಳೆಯೋರು. ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗೋರು, ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋರು, ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಆ ದೇವಸ್ಥಾನಗಳಿಗೆ ಹೋಗಿ ಬಂದು 1:30 2 ಗಂಟೆ ತನಕ ದೇವ್ರ ಮನೆಯಲ್ಲೇ ಅವ್ರದ್ದು ಪೂಜೆ. ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋರು, ಊಟ ಮಾಡಿ. ಪೂಜೆ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಅವರು ಫಸ್ಟ್ ಅಂತೂ ಹಾಲು ಕುಡಿತಿರ್ಲಿಲ್ಲ. ಈಗೊಂದು 3-4 ವರ್ಷದಿಂದ ನಾನು ತೀರಾ ಇಷ್ಟು ವಯಸ್ಸಾಗಿದೆ ಹಿಂಗೆ ಇದು ಮಾಡ್ತಿರಲಿಲ್ಲ ಅಂತ ಬೆಳಗ್ಗೆ ಎದ್ದು 1 ಕಪ್ ಹಾಲು ಕುಡಿದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆಯೊಳಗೆ ಹೋದರೆ ಪೂಜೆ ಮುಗಿಯೋ ತನಕ ಯಾವ ಕಾರಣಕ್ಕೂ ಏನೇ ಮಾಡಿದ್ರು ತೊಗೋತಿರಲಿಲ್ಲ ಏನೂ. ಅದು ಆ ಪೂಜೆ ಮುಗಿಸಿದ ಮೇಲೆ ಮಧ್ಯಾಹ್ನದ್ದು ಊಟ ಮಾಡೋರು. ಅದು ಅಪ್ಪನ ಜೊತೆನೇ, ಅಪ್ಪನೂ ಕಾಯೋರು, ಅಮ್ಮನಿಗೆ ಕಾದು ಇಬ್ಬರು ಒಟ್ಟಿಗೆ ಊಟ ಮಾಡೋರು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋರು, ಮತ್ತೆ ಎದ್ದೇಳೋರು. ಅಪ್ಪನ ಜೊತೆ ಸ್ವಲ್ಪ ಕೂತ್ಕೊಂಡು ಟಿ ವಿನಲ್ಲಿ
ಈ ಶಿವಂದು ರಾಮಾಯಣ ಮಹಾಭಾರತ ಇಂಥದ್ದು ಅಥವಾ ಹಳೆಯ ಪಿಕ್ಚರ್ಗಳು. ಜಾಸ್ತಿ ಫೇವ್ರೆಟ್ ಶಿವನ್ನೇ ಹೀರೋಯಿನ್ ನೋಡ್ತಿದ್ದು. ಪಂಡ್ರಿಬಾಯಿ, ಲೀಲಾವತಿ ಅಂಥವ್ರ ಫಿಲಮ್ಸು ಅವ್ರು ತುಂಬ ಇಷ್ಟವಾದ್ದು ಅಂದರೆ ಒಂದು ಸ್ವಾಮಿ ದೇವನೇ ಲೋಕಪಾಲನೆ ಇದೆಯಲ್ಲ, ಅದು ಸೂರ್ಯಂಗೆ ಹೇಳದೇ ಇರ್ತಿರಲಿಲ್ಲ. ಎವ್ರಿ ಡೇ ಹೇಳೋರು ಅದನ್ನು. ತುಳಸಿ ಪೂಜೆ ಆದಮೇಲೂ ತುಳಸಿ ಪೂಜೆ ಟೈಮಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದೊಂದು ಹೇಳೋರು. ಬಟ್ ನಾವು ಹೊಳೆ ನರಸೀಪುರದಲ್ಲಿದ್ದಾಗ ಅವ್ರು ತುಂಬ ಫೇವ್ರೆಟ್ ಹಾಡು ಮೂರಿತ್ತು. ಒಂದು ನಮ್ಗಳಿಗೆ ಹೇಳೋರು, ಮುತ್ತಂತ ಮಗನಾಗಿ ಹೆತ್ತವಳ ಸಿರಿಯಾಗಿ ದೇವರಿಟ್ಟ ವರವಾಗಿ ನೀ ಬಾಳಲೋ ಕಂದನಿ, ಅದು ತುಂಬ ಹೇಳೋರು. ಇನ್ನೊಂದು ಮನೆ ಬೃಂದಾವನ ಒಂದು ಫೇವ್ರೆಟ್. ಮನೆ ಅಮ್ಮ LS ಓದಿದ್ರು ಆ ಕಾಲದಲ್ಲಿ. LS ವಾಸ್ ಈಕ್ವಲ್ ಟು PUC ಅಂತ ಹೇಳ್ತಾರೆ. ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅವ್ರು ಹೇಳೋದು ಇನ್ನೊಂದು ಹೇಳೋರು ಎಕ್ಸಾಮ್ ತೊಗೊಂಡಿದ್ರೆ ನಾನು ಟೀಚರ್ ಆಗಿರ್ತಿದ್ದೆ ಕಣೆ ಅಂತ ಅನ್ನೋರು. ಅಪ್ಪರು ರೇಗ್ಸೋರು, ನಿಮ್ಮಮ್ಮ ಟೀಚರ್ ಆಗಿಬಿಡ್ತಿದ್ಲಮ್ಮ ಅಂತ ಅಂದ್ಕೊಂಡು ತಮಾಷೆ ಮಾಡೋರು. ಬಟ್ ಅವ್ರು ಸಂಸ್ಕೃತ ಏನು ಕಲ್ತಿರ್ಲಿಲ್ಲ, ಆದರೆ ತುಂಬ ಸ್ಪಷ್ಟವಾಗಿ ಹೇಳೋರು. ಕನ್ನಡದ ಲಲಿತ ಸಹಸ್ರನಾಮನಂತೂ ತುಂಬ ಚೆನ್ನಾಗಿ ಹೇಳೋರು. ಅವ್ರು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ರೆಗ್ಯುಲರ್ ಇದು. ಆಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಆಯಾ ದಿವಸ ಅಂತೂ ಒಂದಲ್ಲ ಒಂದು ಸಹಸ್ರನಾಮಗಳು. ಅಷ್ಟೋತ್ರಗಳು ಒಂದು 5-6 ದೇವ್ರುಗಳದ್ದು ನಡೆಯೋದು ಪ್ರತಿದಿನ. ಶುಕ್ರವಾರ ಜಾಸ್ತಿ ಹೇಳೋರು. ಯಾವ ಹೂ ಮುಡಿಸ್ಬೇಕೋ ಆ ಹೂ ಮುಡಿಸ್ಬೇಕು, ಅರಿಶಿನ ಕುಂಕುಮ ಇಡೋದು, ಹೂವು ಮುಡಿಸೋದು, ಅಕ್ಷತೆ. ಅವ್ರಿಗೆ ಎಷ್ಟು ಕುಂಕುಮ ಹೂವು ದೇವ್ರ ಮೇಲೆ ಹಾಕಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಇವಳು ಹಂಗೋ ನೋಡು ಅಮ್ಮ ಇಡೀ ದೇವ್ರ ಮನೆ ಅಕ್ಷತೆ ಅಲ್ಲಮ್ಮ ಅಂತಲೂ ರೇಗ್ಸೋಳು ಇವಳು. 108 ಈಗ ಅಷ್ಟೋತ್ರ 108 ಬರುತ್ತಲ್ಲ ದೇವ್ರದ್ದು, ಆ ಥರ ಲೆಕ್ಕ ಹಾಕ್ಕೊಳ್ಳಿ. 8, 5, 6 ದೇವ್ರ ಪರ್ ಡೇ ಮಾಡೋರು. ಅಷ್ಟೂ ಸತಿ ತೆಗೆದು ಕೈ ಹಿಂಗಿಂಗಂದು ಒಂದೊಂದು ನಾಮ ಹೇಳೋದು, ದೇವ್ರಿಗೂ ಹಾಕೋದು. ಅಷ್ಟು ಸತಿ ದೇವ್ರಿಗೆ ಹಾಕಿ ಪೂಜೆ ಮಾಡ್ತಾಯಿದ್ರು. ಈಗ 6 ಜನ ಮಕ್ಕಳಲ್ಲಿ ಯಾರು ಒಬ್ಬರನ್ನ ಡಾಕ್ಟರ್ ಮಾಡಬೇಕು ಅಂತ ಒಂದು ಕನಸಿತ್ತು. ಖಂಡಿತ ಹೌದು. ಅವ್ರಿಗೆ ಕನಸಿತ್ತು, ಒಬ್ಬ ಮಗ ಡಾಕ್ಟ್ರು, ಒಬ್ಬ ಮಗ ಇಂಜಿನಿಯರು, ಒಬ್ಬ ಮಗ ಬಾಲಣ್ಣನೇ ಡಾಕ್ಟರ್ ಮಾಡಬೇಕು ಅಂತಿತ್ತು. ಫಸ್ಟ್ ಇತ್ತು ಡಾಕ್ಟ್ರು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಂಗಾಗಿ ಇಬ್ಬರು ಅಳಿದ್ರೆ ಡಾಕ್ಟ್ರ್ ತಗೊಂಡು